ನಮಸ್ಕಾರ ಎಲ್ರಿಗೂ. ಇಲ್ಲಿವರೆಗೂ ನಾನು ನಿಮ್ಗೆ ಋಗ್ವೇದದ ಒಂದು ಮಂತ್ರ ಹೇಳಿದ್ದೆ. ಹಾಗೆ ಈ ಮಂತ್ರ 3 ಅಸ್ತಿತ್ವಗಳ ಬಗ್ಗೆ ಹೇಳ್ತಿದೆ ಅಂತಾನು ಹೇಳಿದ್ದೆ. ಅಸ್ತಿತ್ವ ಅಂದ್ರೆ ಏನು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗ ಈ ಮಂತ್ರದ ಅರ್ಥನ ಒಂದೊಂದಾಗಿ ಬಿಡಿಸ್ತಾ ನೋಡ್ತಾ ಹೋಗೋಣ. ದ್ವಾ ಅಂದ್ರೆ 2 ಚೇತನಗಳು ಅಂತ ಹೇಳಿದ್ದೆ. 3 ಅಸ್ತಿತ್ವಗಳಲ್ಲಿ 2 ಚೇತನಗಳು, ಒಂದು ಜಡ. ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಅಂತ ಇದೆ. ವೃಕ್ಷ ಅಂದ್ರೆ ಮರ ಅನ್ನೋದು ನಮ್ಮೆಲ್ರಿಗೂ ಸಹಜವಾಗಿ ಗೊತ್ತಿರೋ ಒಂದು ಅರ್ಥ. ಹಾಗೆ ಅಂತ ಮರ ಒಂದೇ ತಗೊಳಕ್ಕಾಗಲ್ಲ ವೇದ ಭಾಷೆಯಲ್ಲಿ. ಈಗಾಗ್ಲೇ ಅಶ್ವ ಅನ್ನೋ ಉದಾಹರಣೆ ನಿಮಗೆ ಕೊಟ್ಟಿರೋದ್ರಿಂದ ನಿಮಗೆ ಯಾವುದೇ ಒಂದು ಪದವನ್ನ ನಾವು ವೇದಿಕ ಭಾಷೆಯಲ್ಲಿ ಒಂದೇ ಅರ್ಥ ತಗೊಳಕ್ಕಾಗಲ್ಲ ಅನ್ನೋದು ಅರ್ಥ ಆಗಿರುತ್ತೆ. ವೇದ ಭಾಷೆಯಲ್ಲಿರುವ ವ್ಯಾಪ್ತಿ, ಅದರ ವೈಶಾಲ್ಯತೆ ಏನು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಹಾಗಾಗಿ ವೃಕ್ಷ ಅನ್ನೋದಕ್ಕೆ ಏನರ್ಥ ಅಂದ್ರೆ ಯಾವುದು ಛೇದಿಸಲ್ಪಡುತ್ತದೋ ಅದನ್ನ ವೃಕ್ಷ ಅಂತ. ಹಾಗೆ ಮರಗಳು ಒಂದಲ್ಲ ಒಂದು ಟೈಮಲ್ಲಿ ಛೇದಿಸಲ್ಪಡುತ್ತೆ. ಅದೇ ರೀತಿ ಈ ಜಡ ಜಗತ್ತು ಯಾವುದು ಛೇದಿಸಲ್ಪಡುತ್ತದೋ, ಯಾವುದು ನಾಶ ಆಗುತ್ತದೋ ಅಂತ. ಮತ್ತೆ ನೀವು ಅಸ್ತಿತ್ವಗಳು ಯಾರು ಕ್ರಿಯೇಟ್ ಮಾಡಕ್ಕಾಗಲ್ಲ, ಯಾರು ನಾಶ ಮಾಡಕ್ಕಾಗಲ್ಲ ಅಂದ್ರಿ, ಈ ಜಡನ ನೀವು ನಾಶ ಆಗುತ್ತೆ ಅಂತ ಹೇಳ್ತಿದ್ದೀರಾ ಅಂದ್ರೆ ಜಡ ಜಗತ್ತು ಅಂತ ನಾನು ಹೇಳಿದೆ. ಜಡದಿಂದ ತಯಾರಾಗಿರೋ ಜಗತ್ತು ನಾಶ ಆಗತ್ತೆ. ಜಗತ್ತಿನ ಈ ಜಡದ ಮೂಲ ಕಣ ಒಂದಿದೆ. ಆ ಮೂಲ ಕಣ ಯಾವತ್ತಿಗೂ ಇರುತ್ತೆ, ಅದು ಯಾವತ್ತೂ ನಾಶ ಆಗಲ್ಲ. ಅದನ್ನ ವೃಕ್ಷ ಅಂತ ಹೇಳ್ತಾರೆ. ಈ ಜಡನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಯಾವುದು ಇಂದ್ರಿಯ ಗೋಚರವಾಗುತ್ತೋ, ಇಂದ್ರಿಯ ಗೋಚರ ಆಗೋದು, ಇಂದ್ರಿಯಗಳ ಅನುಭವಕ್ಕೆ ಸಿಗೋದನ್ನೆಲ್ಲ ಜಡ ಅಂತ ಹೇಳಬಹುದು. ಈಗ ಈ ಮರ ನಮಗ್ ಕಾಣಿಸ್ತಿದೆ, ಅದು ಜಡ. ಗಾಳಿ ನಮ್ಮ ಸ್ಪರ್ಶಕ್ಕೆ ಸಿಗುತ್ತೆ ಅಂದಮೇಲೆ ಅದು ಜಡ. ನೀರು ನಮ್ಮ ಕಣ್ಣಿಗೆ ಕಾಣುತ್ತೆ, ಅದು ಜಡ. ಯಾವುದು ಇಂದ್ರಿಯಗಳ ಅನುಭವಕ್ಕೆ ಸಿಗುತ್ತೋ, ಇಂದ್ರಿಯ ಗೋಚರವಾಗುತ್ತೋ ಅದೆಲ್ಲಾನು ಕೂಡ ಜಡ ಅಂತಾನೆ ತಿಳ್ಕೋಬೇಕು. ಇಂದ್ರಿಯ ಗೋಚರವಾಗಿದ್ದೆಲ್ಲ ಜಡ ಅಂತ ಹೇಳೋದು ಅಂದ್ರೆ ಯಾವುದು ಈ ಪಂಚಭೂತಗಳಿಂದ ಆಗಿದೆಯೋ ಆ ಪ್ರತಿಯೊಂದು ಕೂಡ ಜಡಾನೇ. ಹಾಗಿದ್ರೆ ನಮ್ಮ ಶರೀರ ಕಣ್ಣಿಗೆ ಕಾಣಿಸ್ತಿದೆ ಅಂದ್ರೆ ಅದು ಜಡನ ಚೇತನನ? ಶರೀರ ಕೂಡ ಜಡಾನೆ. ಹಾಗಿದ್ರೆ ಇದರಲ್ಲಿ ಅರಿವು ಅನ್ನೋದು ಇದೆಯಲ್ಲ ಅಂದ್ರೆ ಆ ಅರಿವಿನ ಭಾಗ ಮಾತ್ರ ಚೇತನ. ಮಿಕ್ಕಿದಂತೆ ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು ಪ್ರತಿಯೊಂದು ಕೂಡ ಜಡಾನೆ. ಯಾಕೆ ಅಂದ್ರೆ ಈ ಅರಿವಿನ ಭಾಗವನ್ನ ಸಪರೇಟ್ ಆಗಿ ಇಟ್ಟು ನೋಡಿದ್ರೆ ನಮ್ಮ ಶರೀರ ಕೂಡ ಪಂಚಭೂತಗಳಿಂದ ಆಗಿರೋದು, ಜಡ ವಸ್ತು, ಇಂದ್ರಿಯಗಳಿಗೆ ಗೋಚರ ಆಗುತ್ತೆ. ಹಾಗಾಗಿ ಇದು ಕೂಡ ಜಡ ಅಂತಾನೆ ಹೇಳ್ತೀವಿ. ಸೊ ಜಡನ ಅರ್ಥ ಮಾಡ್ಕೊಳಕ್ಕೇನೋ ಒಂದು ಫೆಸಿಲಿಟಿ ಇದೆ. ಇಂದ್ರಿಯ ಗೋಚರ ಆಗುತ್ತೆ, ಇಂದ್ರಿಯಗಳಿಗೆ ಅನುಭವ ಸಿಗೋದೆಲ್ಲ ಜಡ ಅಂತ ಹೇಳ್ತೀವಿ. ಚೇತನನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾವುದೋ ಒಂದು ನಮ್ಮ ಕಣ್ಣಿಗೆ ಕಾಣ್ತಿದೆ, ಅದು ಚೇತನ ಅಂತ ನಾವು ಅನ್ಕೋಬಾರ್ದು. ಜಡ ಇಂದ್ರಿಯ ಅನುಭವಕ್ಕೆ ಸಿಗುತ್ತೆ, ಇಂದ್ರಿಯ ಗೋಚರವಾಗುತ್ತೆ, ಅದೆಲ್ಲಾನು ಜಡ ಅಂದ ಮೇಲೆ 2 ಚೇತನಗಳಿವೆ. ಚೇತನಗಳಿಗೆ ಅರಿವು ಅನ್ನೋದಿರುತ್ತೆ, ಅವೇರ್ನೆಸ್, ಕಾನ್ಶಿಯಸ್ನೆಸ್ ಇರುತ್ತೆ. ಈ ಅವೇರ್ನೆಸ್, ಕಾನ್ಶಿಯಸ್ನೆಸ್ ಅನ್ನೋದು ಅಷ್ಟೊಂದು ಪರ್ಫೆಕ್ಟ್ ವರ್ಡ್ ಅಲ್ಲ ಚೇತನಕ್ಕೆ. ಚೇತನ ಅನ್ನೋದೇ ತುಂಬಾ ಪರ್ಫೆಕ್ಟ್ ಆದ ವರ್ಡ್. ಯಾಕೆ ಅಂದ್ರೆ ಚೇತನ ಅನ್ನೋ ವರ್ಡ್ ಚಿತಿ ಸಂಜ್ಞಾನೆ ಅನ್ನೋ ಒಂದು ಮೂಲ ಧಾತುವಿನಿಂದ ಬರುತ್ತೆ. ಇದರ ಅರ್ಥ ಯಾವುದು ಉತ್ತಮ ಜ್ಞಾನವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಚೇತನ ಅಂತ. ಯಾವುದಕ್ಕೆ ಉತ್ತಮ ಜ್ಞಾನ ಉಪಲಬ್ಧವಿರುತ್ತೋ ಅದನ್ನ ಚೇತನ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ಇಂದ್ರಿಯ ಗೋಚರ ಎಲ್ಲಾನು ಜಡ ಅಂತಾದ್ರೆ ಈ ಚೇತನಗಳು ಇಂದ್ರಿಯಗಳಿಗೆ ಕಾಣಿಸಲ್ವಾ, ಇಂದ್ರಿಯ ಗೋಚರ ಅಲ್ವಾ ಅಂತಂದ್ರೆ ಅಲ್ಲ. 2 ಚೇತನಗಳು ಅಂದಮೇಲೆ ಅದರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು? ಒಂದು ಅಣುಚೇತನ, ಇನ್ನೊಂದು ವಿಶ್ವಚೇತನ ಅಂತ ಹೇಳ್ತೀವಿ. ಒಂದು ಸಣ್ಣದಾಗಿರುವಂಥದ್ದು, ಲಿಮಿಟೆಡ್ ಆಗಿರುವಂಥದ್ದು, ಇನ್ನೊಂದು ಅಗಾಧವಾದ ಒಂದು ಚೇತನ ಶಕ್ತಿಯನ್ನ ವಿಶ್ವಚೇತನ ಅಂತ ಹೇಳ್ತೀವಿ.
ಚೇತನಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಒಂದು ಅಣುಚೇತನ, ಒಂದು ವಿಶ್ವಚೇತನ. ಅಣುಚೇತನ ತಗೊಳ್ತೀವಿ, ವಿಶ್ವಚೇತನದ ಬಗ್ಗೆ ನಾವು ಮುಂದೆ ನೋಡೋಣ. ಅಣುಚೇತನಕ್ಕೆ 6 ಲಕ್ಷಣಗಳಿರುತ್ತೆ. ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ. ಈ 6 ಲಕ್ಷಣಗಳು ಯಾವುದ್ರಲ್ಲಿರುತ್ತೋ ಅದನ್ನ ಚೇತನ ಅಂತ ನಾವು ಅರ್ಥ ಮಾಡ್ಕೋಬಹುದು. ಒಂದು ಎಕ್ಸಾಂಪಲ್ ತಗೊಳ್ತೀವಿ. ಮನೆಯಲ್ಲಿ ಒಂದು ನಾಯಿ ಮರಿ ಸಾಕಿದ್ದೀರಾ ಅನ್ಕೊಳ್ಳಿ. ಆ ನಾಯಿ ಮರಿಗೆ ಓನರ್ ಯಾರು, ನನಗೆ ಅನ್ನ ಕೊಡೋರು ಯಾರು, ನನ್ನ ಯಜಮಾನ ಯಾರು ಅಂತ ಗೊತ್ತು. ಅದು ನಾವು ಸಾಕಿರೋ ಮರಿ, ನಾವು ಅನ್ನ ಹಾಕಕ್ ಹೋದಾಗ ಬರುತ್ತೆ, ನಮ್ಮನ್ನೆಲ್ಲ ನೆಕ್ಕುತ್ತೆ, ಮುದ್ದು ಮಾಡುತ್ತೆ, ಮೈ ಎಗರುತ್ತೆ, ಎಲ್ಲ ಮಾಡುತ್ತೆ. ಅಲ್ಲಿ ಅದು ಇಚ್ಛಾ, ಅದರ ಇಷ್ಟ ಅನ್ನೋದು ಗೊತ್ತಾಗುತ್ತೆ. ಅದೇ ಯಾರೋ ಗೊತ್ತಿಲ್ಲದೆ ಅದು ಅಪರಿಚಿತರು, ಹೊರಗಿನವರು ಬಂದ್ರೆ ಅವ್ರಿಗೆಲ್ಲ ಬೊಗಳಕ್ ಹೋಗುತ್ತೆ. ಬೊಗಳಿ ಅವ್ರನ್ನ ಹೆದರಿಸಿ ಓಡಿಸಕ್ಕೆ ಟ್ರೈ ಮಾಡುತ್ತೆ. ಇಚ್ಛಾ, ದ್ವೇಷ ಆ ನಾಯಿ ಮರಿಯಲ್ಲಿ ಇದೆ. ಮತ್ತೆ ಅದಕ್ಕೆ ಹಿತವಾಗಿಲ್ಲ, ಬಿಸಿಲಲ್ಲೆಲ್ಲೋ ಕಟ್ ಹಾಕಿದೀವಿ ಅಂದ್ರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಒಳ ಅಂತ ಬೊಗಳ್ತಾನೆ ಇರುತ್ತೆ. ಅಯ್ಯೋ ಏನ್ ಅಷ್ಟೊಂದು ಬೊಗಳ್ತಾ ಇದೆ ಅಂದ್ರೆ ಅದಕ್ಕೆ ಏನೋ ಒಂಥರ ಇರಿಟೇಷನ್. ಅದಕ್ಕೆ ಅದು ಹಿತವಾಗಿಲ್ಲ, ಅದು ದುಃಖ ಅಂತ ಗೊತ್ತಾಗುತ್ತೆ. ಅದನ್ನ ನೆರಳಲ್ಲಿ ತಗೊಂಡು ಬಂದು ಕಟ್ಟಿದ್ರೆ, ಅದಕ್ಕೆ ಅನುಕೂಲ ಆಗೋ ಹಾಗೆ ಅದನ್ನ ಮಾಡಿದ್ರೆ, ಅದಕ್ಕೆ ಹಿತ ಅನ್ಸೋ ಹಾಗೆ ನಾವು ಮಾಡಿದ್ರೆ ಸೈಲೆಂಟ್ ಆಗಿರುತ್ತೆ, ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡಿರುತ್ತೆ. ಅದು ಸುಖ, ದುಃಖ. ಇದು ನನಗೆ ಸುಖ, ನೆರಳಲ್ಲಿ ಮಲಗೋದು ನನಗೆ ಹಿತವಾಗಿದೆ, ನನಗೆ ಸುಖವಾಗಿದೆ. ಬಿಸಿಲಲ್ಲಿರೋದು ನನಗೆ ದುಃಖವಾಗಿದೆ, ನನಗೆ ಅದು ಇರಿಟೇಷನ್ ಅಂತ ಹೇಳೋದು ಆ ಚೇತನಕ್ಕೆ ಗೊತ್ತಾಗುತ್ತೆ. ಇಚ್ಛಾ, ದ್ವೇಷ ಆಯ್ತು, ಸುಖ, ದುಃಖ ಆಯ್ತು. ಇನ್ನೆರಡು ಜ್ಞಾನ ಮತ್ತು ಪ್ರಯತ್ನ. ಈ ಪ್ರಯತ್ನ ಅನ್ನೋದು ಮತ್ತೆ ನಾಯಿ ಮರಿ ಉದಾಹರಣೆನೆ ತಗೊಳ್ಳೋಣ. ನಾಯಿ ಮರಿನ ಒಂದು ಕಡೆ ಕಟ್ ಹಾಕಿದ್ದೀವಿ, ಅದಕ್ಕೆ ಊಟ ಹಾಕೋ ಸಮಯ, ಅದಕ್ಕೆ ಹಸುವಾಗಿದೆ, ಊಟ ಹಾಕ್ಬೇಕು. ಇನ್ನೊಂದು ಕಡೆ ದೂರದಲ್ಲಿ ನಾವು ಅದರ ಊಟನ, ಅದರ ಅನ್ನನ ಹಾಕಿಟ್ಟಿದ್ದೀವಿ. ಈ ನಾಯಿ ಮರಿ ಅನ್ನ ತಿನ್ನಕ್ಕೆ ಅಂತ ಇದು ಅಲ್ಲಿ ಹೋಗುತ್ತೋ, ಅಥವಾ ಆ ತಟ್ಟೆನೇ, ಅನ್ನದ ತಟ್ಟೆನೇ ನಾಯಿ ಮರಿ ಹತ್ರ ಬರುತ್ತೋ? ತಟ್ಟೆ ಬರಲ್ಲ, ನಾಯಿನೇ ಹೋಗುತ್ತೆ ಅಲ್ವಾ? ಹಾಗಿದ್ರೆ ಪ್ರಯತ್ನ ಯಾವ ಕಡೆ ಇದೆ? ಅದು ಜಡ, ಅದರಲ್ಲಿ ಪ್ರಯತ್ನ ಇಲ್ಲ, ಅದಲ್ಲೇ ಇರುತ್ತೆ. ನಾಯಿಯಲ್ಲೇ ಪ್ರಯತ್ನ ಇದೆ. ಅದಕ್ಕೆ ಹಸುವಾಗಿದೆ, ದೂರದಲ್ಲಿ ಇಟ್ಟಿದ್ದೀವಿ ಅಂದ್ರೆ ಎಳ್ಕೊಳತ್ತೆ, ಏನೆಲ್ಲ ಪ್ರಯತ್ನ ಮಾಡುತ್ತೆ, ಕೊನೆಗೆ ಹಗ್ಗನ ಹರ್ಕೊಂಡಾದ್ರೂ ಹೋಗಿ ಅದು ಅನ್ನ ತಿನ್ನುತ್ತೆ. ಪ್ರಯತ್ನ ನಾಯಿಯಲ್ಲಿದೆ, ನಾಯಿ ಮರಿಯಲ್ಲಿದೆ, ಆ ಅನ್ನದ ತಟ್ಟೆಯಲ್ಲಿಲ್ಲ. ಹಾಗಾಗಿ ಇದು ಚೇತನದಲ್ಲಿರೋ 5ನೇ ಲಕ್ಷಣ. ಕೊನೆಯದಾಗಿ 6ನೇ ಲಕ್ಷಣ ಜ್ಞಾನ ಅಂತ. ಅಂದ್ರೆ ಈ ಪ್ರತಿಯೊಂದು ಇಚ್ಛಾ, ದ್ವೇಷ, ಸುಖ, ದುಃಖ, ಯಾರು ಯಜಮಾನ, ಯಾರು ಹೊರಗಡೆಯವರು, ನನಗೆ ಹಿತವಾಗಿದ್ಯಾವುದು, ನನಗೆ ದುಃಖ ಆಗೋದು ಯಾವುದು, ನನಗಲ್ಲಿ ಅನ್ನ ಇಟ್ಟಿದ್ದಾರೆ ನಾನು ಹೋಗಿ ತಗೋಬೇಕು ಅನ್ನೋ ಪ್ರಯತ್ನ, ಪ್ರತಿಯೊಂದು ಒಂದು ಸ್ವಾಭಾವಿಕ ಜ್ಞಾನ ಇರುತ್ತೆ ಅಂತ ಹೇಳಿದ್ ನಾನು. ಅದು ಒಂದು ಜ್ಞಾನ. ಈ 6 ಲಕ್ಷಣಗಳು ಯಾವುದರಲ್ಲಿ ಕಂಡು ಬರುತ್ತೋ ಅದನ್ನ ಚೇತನ ಅಂತ ನಾನು ಹೇಳ್ತೀನಿ. ಜಡ ಆಯ್ತು, ಯಾವುದು ಇಂದ್ರಿಯ ಗೋಚರ, ಇಂದ್ರಿಯ ಅನುಭವಕ್ಕೆ ಸಿಗುತ್ತೆ, ಅದೆಲ್ಲ ಜಡ. ಯಾವುದಕ್ಕೆ 6 ಲಕ್ಷಣಗಳಿರುತ್ತೋ, ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ ಇರುತ್ತೋ ಅದು ಚೇತನ ಆಯ್ತು. ಹಾಗಿದ್ರೆ ವಿಶ್ವಚೇತನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದರದ್ದೇನು ಡಿಫ್ರೆನ್ಸು ಅಂತಂದ್ರೆ, ಸ್ವಲ್ಪ ವಿಶ್ವಚೇತನದ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಅದಕ್ಕೆ ಮುಂಚೆ. ಹಾಗಿದ್ರೆ 2 ಚೇತನಗಳು ಒಂದು ಗುಂಪು ಅಂತ ಹೇಳಿದ್ವಿ. ಆ ಚೇತನಗಳ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಜಡದ ಬಗ್ಗೆ ಹೇಳಾಯ್ತು, ಅಣುಚೇತನದ ಬಗ್ಗೆನೂ ಹೇಳಾಯ್ತು. ಆದ್ರೆ 2 ಚೇತನಗಳೇ ಆಗಿರೋದ್ರಿಂದ ಆ 2 ಚೇತನಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂದ್ರೆ, ಸುಪರ್ಣ ಅಂತ ಒಂದು ವರ್ಡ್ ಬರುತ್ತಲ್ಲ ಮಂತ್ರದಲ್ಲಿ, ಸುಪರ್ಣ ಅನ್ನೋದು ಗತಿಶೀಲ ಅಂತ. ಆರ್ಡಿನರಿ ಸಂಸ್ಕೃತದಲ್ಲಿ ಸುಪರ್ಣ ಅಂದ್ರೆ ಗರುಡ ಪಕ್ಷಿ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಗರುಡ ಪಕ್ಷಿ ನೀವು ಗಮನಿಸಿದ್ರೆ ಅದು ತುಂಬಾ ಗತಿಶೀಲ, ತುಂಬಾನೇ ಡೈನಾಮಿಕ್ ಆಗಿರುವಂತ ಪಕ್ಷಿ. ಗತಿಶೀಲ ಮತ್ತು ಯಾವಾಗ್ಲೂ ಎತ್ತರಕ್ಕೆ ಹೋಗಿ ಅದು ಕೂತ್ಕೊಳ್ಳುತ್ತೆ. ಆ ಒಂದು ಗುಣವನ್ನ ನೋಡಿನೇ ಆರ್ಡಿನರಿ ಸಂಸ್ಕೃತದಲ್ಲಿ ಅದಕ್ಕೆ ಸುಪರ್ಣ ಅಂತ ಹೆಸರು ಬಂದಿದೆ. ಈ ಸುಪರ್ಣ ಅನ್ನೋದು ಗತಿಶೀಲ ಅಂತ ಅರ್ಥ.
ಅಂದ್ರೆ ಚೇತನಗಳ ಬಗ್ಗೆ ಹೇಳ್ತಿದೆ. ಗತಿಶೀಲ ಅಂದಾಗಲೂ ಕೂಡ ಆ ಎರಡು ಚೇತನಗಳ ಮಧ್ಯ ಒಂದು ಸೂಕ್ಷ್ಮವಾದ ಡಿಫರೆನ್ಸ್ ಇದೆ. ಅದೇನು ಅಂದ್ರೆ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಅಕರ್ಮಕ ಮತ್ತು ಸಕರ್ಮಕ ಅಂತ. ಒಂದು ಸಕರ್ಮಕವಾಗಿ ಗತಿಶೀಲ ಅಂದ್ರೆ ಅಣುಚೇತನಗಳು ಅಂತ ಏನ್ ಹೇಳಿದ್ವು, ಇವು ಚಲನ ಶಕ್ತಿಯಾದ್ರೆ ವಿಶ್ವಚೇತನ ಚಾಲಕ ಶಕ್ತಿ. ಇಡೀ ಜಗತ್ತಿಗೆ, ಇಡೀ ಬ್ರಹ್ಮಾಂಡಕ್ಕೆ, ಮತ್ತೆ ಪ್ರತಿಯೊಂದು ಅಣುಚೇತನಕ್ಕೂ ಕೂಡ ಗತಿಯನ್ನ ಕೊಡೋದು, ಚಾಲನೆಯನ್ನ ಕೊಡೋ ಯಾವ ಶಕ್ತಿ ಇದೆಯೋ ಅದನ್ನ ವಿಶ್ವಚೇತನ ಶಕ್ತಿ ಅಂತ ಹೇಳ್ತೀವಿ. ಇದು ಅಣುಚೇತನಕ್ಕೂ ಮತ್ತು ವಿಶ್ವಚೇತನಕ್ಕೂ ಇರುವಂತಹ ಒಂದು ತುಂಬಾ ಸೂಕ್ಷ್ಮವಾದ ಒಂದು ಡಿಫರೆನ್ಸ್. ಹಾಗಿದ್ರೆ ನಾವು ವಿಶ್ವಚೇತನನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಜಡನ ಅರ್ಥ ಮಾಡ್ಕೊಂಡಾಯ್ತು. ಎರಡು ಚೇತನಗಳು ಕಣ್ಣಿಗೆ ಕಾಣಲ್ಲ. ಅಣುಚೇತನನ ಅದರ 6 ಲಕ್ಷಣಗಳಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಹಾಗಿದ್ರೆ ಇನ್ನೊಂದು ಚೇತನ ಶಕ್ತಿಯಾದ ವಿಶ್ವಚೇತನನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ಅದರದ್ದು ಒಂದು ಗುಣ ಹೇಳ್ತೀವಿ. ವಿಶ್ವಚೇತನನ ಸರ್ವಶಕ್ತ ಅಂತ ಹೇಳಬಹುದು. ಸರ್ವಶಕ್ತವಾದ ಶಕ್ತಿ ಅದು. ಸರ್ವಶಕ್ತ ಅಂದ ತಕ್ಷಣ ನಾವೆಲ್ಲರೂ ಯೋಚನೆ ಮಾಡಿದ್ದೇವೆ, ಆ ವಿಶ್ವಚೇತನ ಶಕ್ತಿ ಏನು ಬೇಕಾದ್ರೂ ಮಾಡಬಹುದು ಅಂತ. ಅದಲ್ಲ. ಆ ಒಂದು ಶಕ್ತಿ ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಾಧನದ ಅಂದ್ರೆ ಒಂದು ಟೂಲ್ ಅಥವಾ ಯಾವುದೋ ಒಂದು ಯಂತ್ರದ ಅಗತ್ಯ ಇಲ್ಲ. ಈಗ ನಮಗೆ ಅಣುಚೇತನರಿಗೆ ನೋಡ್ಬೇಕು ಅಂದ್ರೆ ಕಣ್ಣು ಬೇಕು, ಏನಾದ್ರೂ ಕೇಳಿಸ್ಕೋಬೇಕು ಅಂದ್ರೆ ಕಿವಿ ಬೇಕು, ಯಾವುದೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಕೈಗಳು ಬೇಕು, ಎಲ್ಲೋ ಹೋಗ್ಬೇಕು ಅಂದ್ರೆ ಕಾಲ್ಗಳು ಬೇಕು. ಆದ್ರೆ ವಿಶ್ವಚೇತನಕ್ಕೆ ಇದ್ಯಾವುದರ ಅಗತ್ಯ ಇಲ್ಲದೇನೆ ಈ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಅನ್ನೋ ಅರ್ಥದಲ್ಲಿ ಸರ್ವಶಕ್ತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನು ಬೇಕಾದ್ರೂ ಮಾಡಬಹುದಲ್ಲ. ಮಾಡೋ ಕೆಲಸಕ್ಕೆ ಅದು ಏನೇ ಮಾಡ್ಬೇಕಾದ್ರೂ ಯಾವುದೇ ಸಾಧನದ ಯಂತ್ರದ ಒಂದು ಟೂಲ್ನ ಅಗತ್ಯ ಇಲ್ಲದೆ ಪ್ರತಿಯೊಂದನ್ನು ಎಲ್ಲಾ ಕೆಲಸಗಳನ್ನು ಮಾಡಬಲ್ಲ ಶಕ್ತಿ ಇರುವಂಥದ್ದು ವಿಶ್ವಚೇತನ ಶಕ್ತಿ. ನಾವದನ್ನ ಮಾಡಕ್ಕಾಗಲ್ಲ. ಈಗ ನಮ್ಮ ಲಿಮಿಟೇಷನ್ಸ್ ಇದೆ. ನಮ್ಮ ಕಣ್ಣುಗಳು ಈ ಬುರುಡೆಯೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಇಲ್ಲಿ ಎಷ್ಟು ನೋಡಬಹುದು ಅಷ್ಟೇ ನಾನು ನೋಡಕ್ ಸಾಧ್ಯ. ಇಲ್ಲಿ ಒಂದು ಗೋಡೆ ಇದೆ, ಆ ಗೋಡೆಯಿಂದ ಆಚೆ ಏನ್ ನಡೀತಾ ಇದೆ ಗೊತ್ತಾಗೋದಿಲ್ಲ ನಮ್ಗೆ. ಈ ರೋಡಿಂದ ಪಕ್ಕದ ರೋಡಲ್ಲಿ ಏನ್ ನಡೀತಿದೆ ಅದನ್ನ ನೋಡಕ್ಕೆ ನಾನು ಸಾಧ್ಯ ಇಲ್ಲ. ಆದ್ರೆ ವಿಶ್ವಚೇತನಿಗೆ ಅದೆಲ್ಲ ಸಾಧ್ಯ ಇದೆ. ನಾವಲ್ಲಿ ನೋಡ್ಬೇಕು ಅಂದ್ರೆ ಯಾವುದೋ ಒಂದು ಸಾಧನ. ಆದ್ರೆ ವಿಶ್ವಚೇತನ ಶಕ್ತಿ ಎಲ್ಲಾ ಕಾಲದಲ್ಲೂ ಎಲ್ಲಾ ಜಾಗಗಳಲ್ಲೂ ನೋಡಬಹುದು, ಪ್ರತಿಯೊಂದನ್ನು ಕೇಳಬಹುದು, ಎಲ್ಲಾ ಟೈಮಲ್ಲೂ ಯಾವಾಗ್ಲೂ ಇರುತ್ತೆ. ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ. ವಿಶ್ವವ್ಯಾಪಿ, ಸರ್ವವ್ಯಾಪಿ, ಸರ್ವಶಕ್ತ ಮತ್ತು ಸರ್ವಜ್ಞ. ಬೇರೆ ಕಡೆ ಹೋಗಕ್ಕೆ ಅದಕ್ಕೆ ಜಾಗ ಇಲ್ಲ. ಎಲ್ಲ ಕಡೆನೂ ಅಟ್ ಎ ಟೈಮ್ ಇದೆ ಅಂತ ಅರ್ಥ. ಇದು ವಿಶ್ವಚೇತನದ ಲಕ್ಷಣಗಳು. ಚೇತನ ತಿಳ್ಕೊಂಡ್ರಿ, ಜಡ ತಿಳ್ಕೊಂಡ್ರಿ, ವಿಶ್ವಚೇತನ, ಈ 3 ಅಸ್ತಿತ್ವಗಳನ್ನು ತಿಳ್ಕೊಂಡಾಯ್ತು ಸಂಕ್ಷಿಪ್ತವಾಗಿ. ಮಂತ್ರದ ಮುಂದಕ್ಕೆ ಹೋದ್ರೆ ಸುಪರ್ಣ ಅಂದ್ರೆ ಗತಿಶೀಲ. ಆ ಗತಿಶೀಲ ಎರಡೂ ಚೇತನಗಳಲ್ಲಿರೋ ಡಿಫರೆನ್ಸ್ ಏನು ಅಂತ ಹೇಳಾಯ್ತು. ಒಂದು ಚಾಲಕ ಶಕ್ತಿ, ಮತ್ತೊಂದು ಚಲನ ಶಕ್ತಿ. ತ್ವಾ ಸುಪರ್ಣ ಸಯುಜ, ಇವೆಲ್ಲವೂ ಕೂಡ ಈ 3 ಅಸ್ತಿತ್ವಗಳು ಒಟ್ಟಿಗೆ ಇದೆ, ಯಾವತ್ತಿಗೂ ಇದೆ. ಮೊದಲು 2 ಚೇತನಗಳಿತ್ತು, ಆಮೇಲೆ ಜಡ ಬಂತು ಅಂತ ಹೇಳಕ್ಕಾಗಲ್ಲ. ನಾನೀಗಾಗ್ಲೇ ನಿಮ್ಗೆ ಹೇಳಿರೋ ಹಾಗೆ 5 ಅಸ್ತಿತ್ವಗಳಂದ್ರೆ 5 ಇರುತ್ತೆ. ಯಾವುದೋ ಒಂದು ಆಡ್ ಆಗಕ್ಕಾಗಲ್ಲ, ಯಾವುದೋ ಒಂದು ನಾಶ ಆಗಿ ಹೋಗ್ಬಿಡಕ್ಕಾಗಲ್ಲ. ಅವು ಯಾವತ್ತಿಗೂ ಒಟ್ಟಿಗೆ ಇದೆ. ಒಂದಕ್ಕೊಂದು ಎಷ್ಟು ಡಿಪೆಂಡ್ ಆಗಿದೆ, ಒಂದನ್ನೊಂದು ಬಿಟ್ಟು ಯಾವತ್ತೂ ಇಲ್ಲ. 3 ಕೂಡ ತುಂಬಾ ಒಂದರ ಜೊತೆಗೇನೆ ಒಂದು ಯಾವತ್ತಿಗೂ ಇದೆ ಅಷ್ಟೆ. ಇದು ಸಯುಜ. ಸಖಾಯ ಅನ್ನೋದನ್ನ ಈ 2 ಚೇತನಗಳಿಗೆ ಹೇಳಿದ್ದಾರೆ. ಸಖ ಅಂದ ತಕ್ಷಣ ಸಹಜವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗೋ ಹಾಗೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಎರಡರಲ್ಲೂ ಕಾಮನ್ ಚೇತನ ಇರೋದ್ರಿಂದ, ಎರಡೂ ಒಂದೇ ರೀತಿ ಒಂದು ಕಾಮನ್ ಥಿಂಗ್ ಎರಡರಲ್ಲೂ ಇರೋದ್ರಿಂದ, ಈಗ ನಾವು ಯಾರ ಜೊತೆನಾದ್ರೂ ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಕೆಲವು ವಿಷಯಗಳು ಕಾಮನ್ ಆಗಿದ್ರಿಂದ ಅವ್ರು ನಮಗೆ ಫ್ರೆಂಡ್ ಆಗ್ತಾರೆ. ಹಾಗೆ ಲೈಕ್ ಮೈಂಡೆಡ್ ಅಂತ ಹೇಳಬಹುದು, ಏನೋ ಥಿಂಕಿಂಗ್ ಆಗಿರಬಹುದು,
ಯಾವುದೋ ಒಂದು ಲೈಕ್ಸ್ ಡಿಸ್ಲೈಕ್ಸ್ ಆಗಿರ್ಬೋದು, ಏನೋ ಒಂದು ಕಾಮನ್ ಇರುತ್ತೆ. ಹಾಗೆ ಈ ಎರಡು ಚೇತನಗಳು ಕಾಮನ್ ಆಗಿರೋದ್ರಿಂದ ಇದಕ್ಕೆ ಸಖಾಯ ಅಂತ ಹೆಸರು. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ. ಸಮಾನಂ ಪರಿಶಸ್ವಜಾತೆ ಅಂದ್ರೆ ತಬ್ಬಿಕೊಂಡಿವೆ, ಅಪ್ಪಿಕೊಂಡಿವೆ ಅಂತ ಅರ್ಥ. ಸಮಾನಂ ಅಂದ್ರೆ ಎರಡು ಅಷ್ಟೇ ಸಮವಾಗಿ ಅದೇ ರೀತಿಯಲ್ಲಿ ತಬ್ಬಿಕೊಂಡಿವೆ. ಅಂದ್ರೆ ಯಾವೆರಡು ತಬ್ಬಿಕೊಂಡಿವೆ? ಈ ಜಡ ಪ್ರಕೃತಿನ ಚೇತನ ಶಕ್ತಿಯೂ ತಬ್ಬಿಕೊಂಡಿದೆ, ವಿಶ್ವಚೇತನ ಶಕ್ತಿ ಕೂಡ ತಬ್ಬಿಕೊಂಡಿದೆ. ಆದ್ರೆ ಎರಡೂ ತಬ್ಬಿಕೆಗಳು ಅಷ್ಟೇ ಸಮಾನವಾಗಿ ಅಷ್ಟೇ ಗಟ್ಟಿಯಾಗಿ ತಬ್ಬಿಕೊಂಡಿವೆ. ಆದ್ರೆ ತಬ್ಬಿಕೆಗಳ ಭಾವನೆ ಸೇಮ್ ಅಲ್ಲ. ಈ ಅಣುಚೇತನ ಜಡ ಜಗತ್ತನ್ನ ಹೇಗೆ ತಬ್ಕೊಂಡಿದೆ ಅಂದ್ರೆ, ಅದನ್ನ ಬಿಟ್ರೆ ನಾನೆಲ್ಲಿ ಬಿದ್ದು ಹೋಗ್ತೀನಿ ಅಂತ ತಬ್ಕೊಂಡಿದೆ. ಅದೇ ವಿಶ್ವಚೇತನ ಜಡಶಕ್ತಿನ ಜಡ ಒಂದು ಪ್ರಕೃತಿನ ತಬ್ಕೊಂಡಿರೋದು, ನಾನು ಬಿಟ್ರೆ ಅದೆಲ್ಲಿ ಬಿದ್ದು ಹೋಗುತ್ತೋ ಅಂತ. ಇದಕ್ಕೆ ನಮ್ಮ ಗುರುಗಳು ಒಂದು ಉದಾಹರಣೆ ಕೊಟ್ಟಿದ್ರು, ತಾಯಿ ಮಗುವಿನ ತಬ್ಬುವಿಕೆ ಅಂತ. ತಾಯಿ ಮಗುವಿನ ತಬ್ಕೋತಾರೆ, ಮಗುನು ತಾಯಿನ ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಮಗುಗೆ ತಾಯಿನ ಬಿಟ್ರೆ ಗತಿ ಇಲ್ಲ, ಬಿಟ್ಬಿಟ್ರೆ ನಾನೆಲ್ಲಿ ಬಿದ್ದು ಹೋಗ್ತೀನೋ ಅಂತ ಮಗು ತಬ್ಕೊಂಡಿರುತ್ತೆ. ಆದ್ರೆ ತಾಯಿ ಭಾವನೆ ಏನು? ನಾನು ಬಿಟ್ಟು ಬಿಟ್ರೆ ಮಗು ಎಲ್ಲಿ ಬಿದ್ದು ಹೋಗುತ್ತೋ ಅಂತ ತಾಯಿ ತಬ್ಕೊಂಡಿರ್ತಾನೆ. ಹಾಗೆ ಈ ಅಣುಚೇತನಕ್ಕೆ ಈ ಜಡ ಪ್ರಕೃತಿನ ಬಿಟ್ರೆ ಗತಿ ಇಲ್ಲ, ಬಿಟ್ರೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಈ ಅಣುಚೇತನ ಈ ಜಡ ಪ್ರಕೃತಿನ ಪರಿಶಸ್ವಜಾತೆ, ಸಮಾನಂ ವೃಕ್ಷಂ ಪರಿಶಸ್ವಜಾತೆ. ವೃಕ್ಷ ಅಂದ್ರೆ ಜಡ ಜಗತ್ತು ಅಂತ ಹೇಳಿದ್ರೆ ಯಾವುದು ಛೇದಿಸಲ್ಪಡುತ್ತದೋ, ಸಮಾನಂ ಅಂದ್ರೆ ಅಣುಚೇತನ ಮತ್ತು ವಿಶ್ವಚೇತನ ಎರಡೂ ಅಷ್ಟೇ ಸಮಾನವಾಗಿ ಅಷ್ಟೇ ಗಟ್ಟಿಯಾಗಿ ಒಂದನ್ನೊಂದು ಎರಡೂ ಈ ಜಡ ಪ್ರಕೃತಿನ ಪರಿಶಸ್ವಜಾತೆ ತಬ್ಬಿಕೊಂಡಿದೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ತಯೋ ಅಂದ್ರೆ ಇವೆರಡರಲ್ಲಿ, ಎರಡು ಅಂದ್ರೆ ಯಾವುದು? ಕಾಮನ್ ಆಗಿರೋ ಎರಡು ಚೇತನಗಳು, ಅಣುಚೇತನ ಮತ್ತು ವಿಶ್ವಚೇತನಗಳಲ್ಲಿ ಒಂದು ಅಂದ್ರೆ ಅಣುಚೇತನ. ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯ, ಸ್ವಾದ್ವತ್ತಿ ಅಂತ ಬರುತ್ತೆ, ಅದನ್ನ ಬಿಡಿಸಿದಾಗ ಅತ್ತಿ ಅಂತ ಬರುತ್ತೆ. ಸ್ವಾದ್ವತ್ ಅಂದ್ರೆ ಈ ಪಿಪ್ಪಲಂ ಅನ್ನೋದಕ್ಕೆ ವೇದ ಭಾಷೆಯಲ್ಲಿ ಅರ್ಥ ಏನು ಅಂದ್ರೆ, ಈ ಎಲ್ಲ ಫಲ, ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಫಲ, ಅನುಭವ ಪ್ರತಿಯೊಂದು ಈ ಅಣುಚೇತನಕ್ಕೆ ಬೇಕು. ಯಾರೋ ಏನು ಕೊಟ್ರೆ ತಗೊಳ್ಳೋದು, ಅದನ್ನ ಸೇವಿಸೋದು, ಅದನ್ನ ಅನುಭವಿಸೋದು, ಮತ್ತೆ ತಾನು ಏನೋ ಕೊಡೋದು ತಗೊಳ್ಳೋದು, ಪ್ರತಿಯೊಂದು ವ್ಯವಹಾರಗಳು ಈ ಇಡೀ ಸೃಷ್ಟಿಯ ಫಲ ಏನಿದೆ, ಫಲ ಅಂದ್ರೆ ತಿನ್ನೋದಂತ ಮಾತ್ರ ಅಲ್ಲ, ಪ್ರತಿಯೊಂದು ಈ ಸೃಷ್ಟಿಯಲ್ಲಿ ಏನೇನಿದೆ ವ್ಯವಹಾರಗಳಿರ್ಬೋದು, ಪ್ರತಿಯೊಂದು ಇರ್ಬೋದು, ಎಲ್ಲೋ ಹೋಗೋದು ಬರೋದು, ತಿನ್ನೋದು ಕುಡಿಯೋದು, ಈ ಎಲ್ಲಾ ಸುಖಭೋಗಗಳನ್ನು ಅನುಭವಿಸೋದು, ಭೋಗಿಸುವುದು ಅಂತಾನು ಕೇಳ್ಬೋದು. ಈ ಎಲ್ಲಾ ಸೃಷ್ಟಿಯ ಭೋಗಗಳೇನಿದೆ ಪ್ರತಿಯೊಂದರಲ್ಲೂ ಭಾಗಿಯಾಗುವುದು ಅಂತ ಕೂಡ ಹೇಳಬಹುದು. ಪಿಪ್ಪಲಂ ಸ್ವಾದ್ವತ್, ಈ ಸಿಹಿಯಾದ ಸೃಷ್ಟಿಯ ಫಲ ಏನಿದೆ ಇದು ಪ್ರತಿಯೊಂದು ಸ್ವಾದ್ವತ್ ಅಂದ್ರೆ ಸ್ವಾದಿಷ್ಟವಾದ ರುಚಿಯಾದ ಈ ಫಲನ ಅನುಭವಿಸುತ್ತೆ ಇದು ಅಣುಚೇತನ. ಸ್ವಾದ್ವತ್ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅಂದ್ರೆ ಇದನ್ನ ಪ್ರತಿಯೊಂದನ್ನು ಕೂಡ ಅನುಭವಿಸುತ್ತೆ. ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದನ್ನು, ಪ್ರತಿಯೊಂದು ವ್ಯವಹಾರಗಳು ಬೇಕು ಅಣುಚೇತನ. ಅದರಲ್ಲಿ ಇನ್ನೊಂದು, ಒಂದು ಇದೆಲ್ಲಾನು ಅನುಭವಿಸುತ್ತೆ ಅನ್ನೋದಾದ್ರೆ, ಇನ್ನೊಂದಿದೆಯಲ್ಲ ಅಂದ್ರೆ ವಿಶ್ವಚೇತನ, ಅದು ಯಾವುದರಲ್ಲೂ ಇಂಟರ್ಫಿಯರ್ ಆಗದೆ ಕೇವಲ ಅಭಿಚಾಕಶೀತಿ, ನೋಡ್ತಾ ಇರುತ್ತೆ, ಒಂದು ಸಾಕ್ಷಿ ಭಾವದಲ್ಲಿ ಇರುತ್ತೆ ಅಷ್ಟೆ. ಪ್ರತಿಯೊಂದನ್ನು ನೋಡ್ತಾ ಇರುತ್ತೆ, ಸುಮ್ಮನೆ ಯಾವುದರಲ್ಲೂ ಭಾಗವಹಿಸಲ್ಲ. ಯಾರಿಗೋ ಏನೋ ಕೊಡೋದಾಗ್ಲಿ, ಏನೋ ತಗೊಳ್ಳೋದಾಗ್ಲಿ, ಬಂದು ಬೋಧನೆ ಮಾಡೋದ, ಹೀಗ್ ಮಾಡು ಹೀಗ್ ಮಾಡಬೇಡ, ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳೋದಾಗ್ಲಿ ಆ ವಿಶ್ವಚೇತನ ಶಕ್ತಿ ಮಾಡಲ್ಲ. ಈ ಎಲ್ಲಾ ಸೃಷ್ಟಿ ಮಾಡಿ ಇಟ್ಬಿಟ್ಟಿದೆ. ಇದರಲ್ಲಿ ಪ್ರತಿಯೊಂದು ಏನ್ ನಡೀತಾ ಇರುತ್ತೆ, ಈ ಜಡ ಪ್ರಕೃತಿನ
ಅಣುಚೇತನ ಶಕ್ತಿ ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಏನ್ ಮಾಡುತ್ತೆ, ಯಾರು ನೋಡುತ್ತೆ, ಯಾರ ಹತ್ರ ಮಾತಾಡುತ್ತೆ, ಏನ್ ತಿನ್ನತ್ತೆ, ಹೇಗಿರುತ್ತೆ, ಪ್ರತಿಯೊಂದನ್ನು ಯಾವುದನ್ನು ತಿನ್ನಲ್ಲ, ಅನುಭವಿಸಲ್ಲ. ಈ ವಿಶ್ವಚೇತನಕ್ಕೆ ಭೋಗ ಅನ್ನುವುದು ಇಲ್ಲ. ಇದು ಯಾವುದನ್ನೂ ಮಾಡದೆ ಕೇವಲ ನೋಡ್ತಾ ಇರುತ್ತೆ. ಅನಶ್ನನ್ ಅಂದ್ರೆ ಅಂದ್ರೆ ಅಶುಭಕ್ಷಣೆ, ತಿನ್ನುವುದು ಅಂತ ಹೇಳಿದೆ, ಗ್ರಹಿಸುವುದು, ತಿನ್ನುವುದು, ಸೇವಿಸುವುದು. ಇದು ಯಾವುದು ಅಶ್ ಅಲ್ಲ, ಅಶ್ ಅಂದ್ರೆ ತಿನ್ನುವುದು, ಅನಶ್ನನ್ ಅನ್ಯೋ ಅಭಿಚಾಕಶೀತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ತಯೋರನ್ಯ, ಆ ಎರಡರಲ್ಲಿ ಒಂದು ಹೀಗೆ ಎಲ್ಲಾ ಫಲಗಳು ಅನುಭವಿಸುತ್ತೆ. ಪ್ರತಿಯೊಂದು ವ್ಯವಹಾರನೂ ಬೇಕು ಅಣುಚೇತನಕ್ಕೆ. ಅದೇ ವಿಶ್ವಚೇತನ. ಅನಶ್ನನ್ ಅನ್ಯೋ, ಆ ಇನ್ನೊಂದಿದೆಯಲ್ಲ, ಅದು ಯಾವುದನ್ನೂ ತಿನ್ನದೆ, ಈ ಎಲ್ಲದನ್ನು ಯಾವುದನ್ನು, ಈ ಫಲದ ಸ್ವಾದವನ್ನ ನೋಡದೆ, ಯಾವುದನ್ನು ಅನುಭವಿಸದೆ, ಕೇವಲ ನೋಡ್ತಾ ಇರುತ್ತೆ ಅಷ್ಟೆ ಅನ್ನೋದು ಈ ಮಂತ್ರದ ಸಂಪೂರ್ಣವಾದ ಅರ್ಥ. ತುಂಬಾ ಡೆಪ್ತಲ್ಲಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಬಟ್ ಈ ಮಂತ್ರ ಏನ್ ಹೇಳ್ತಾ ಇದೆ ಅನ್ನೋದನ್ನ ಮೇನ್ ಆಗಿ ನಾನು ನಿಮ್ಗೆ ತಿಳ್ಕೊಬೇಕು. ಇದು ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಈ ಮಂತ್ರದ ಸಂಪೂರ್ಣವಾದ ಅರ್ಥ ಸಂಕ್ಷಿಪ್ತವಾಗಿ, ತುಂಬಾ ಡೆಪ್ತಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾನೇ ಹೋಗಕ್ ಸಾಧ್ಯ ಇದೆ. ಸಂಕ್ಷಿಪ್ತವಾಗಿ, ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗೋ ಒಂದು ಸರಳ ಭಾಷೆಯಲ್ಲಿ ಹೇಳಿರುವಂಥ ಮಂತ್ರ. ಇನ್ನು ಇಲ್ಲಿವರೆಗೂ ನಾನು ಹೇಳಿದ ಈ ಮಂತ್ರದ ಅರ್ಥನ ವಿಮರ್ಶೆ ಮಾಡೋದಾಗ್ಲಿ, ಪರೀಕ್ಷೆ ಮಾಡೋದಾಗ್ಲಿ ನಿಮ್ಮ ಕೆಲಸ. ಎಲ್ಲೋ ನೀವು ಪರೀಕ್ಷೆ ಮಾಡುವಾಗ ಈ ಮಂತ್ರದ ಯಾವುದೋ ಒಂದು ನಾನು ಹೇಳಿದ ಭಾಗ ಇಲ್ಲಿ ಏನು, ಯಾಕೆ ಹೀಗೆ ಅಂತ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ ಅಲ್ಲಿ ನೀವು ನನ್ನ ಕ್ವಶನ್ ಕೇಳಬಹುದು. ನನ್ನಿಂದ ಸಾಧ್ಯವಾದಷ್ಟು ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ಮಂತ್ರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಈ ಮಂತ್ರದ ವಿಮರ್ಶೆ ಪರೀಕ್ಷೆ ನಡೀತಾ ಇರಲಿ ಅಂತ ಹೇಳ್ತಾ ನಮಸ್ಕಾರ.